ಕೊಡವೂರು ಶಂಕರನಾರಾಯಣ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥ ನಾಡಿನ ಜನರ ಸುಭೀಕ್ಷೆಗಾಗಿ ಪ್ರಸಾದ್ ರಾಜ್ ಕಾಂಚನ್ ನೇತೃತ್ವದಲ್ಲಿ ಮೇ 14ರಿಂದ 19ರವರೆಗೆ ನಡೆಯಲಿರುವ ಮಹಾರುದ್ರಯಾಗದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭವು ಭಾನುವಾರ ಕೊಡವೂರು ಶಂಕರನಾರಾಯಣ ದೇಗುಲದ ವಸಂತ ಮಂಟಪದಲ್ಲಿ ನಡೆಯಿತು. ಆಮಂತ್ರಣ ಪತ್ರಿಕೆಯನ್ನು ಉದ್ಯಮಿ ಸಾಧು ಸಾಲಿಯಾನ್ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಮಹಾರುದ್ರಯಾಗದ ಸಮಿತಿಯ ಕಾರ್ಯಾಧ್ಯಕ್ಷ ಪ್ರಸಾದ್ ರಾಜ್ ಕಾಂಚನ್ ಮಾತನಾಡಿ, ಮಹಾರುದ್ರಯಾಗವು ನಡೆಯುವುದು ಅತ್ಯಂತ ವಿರಳ. ಈ ರುದ್ರಯಾಗದ ಜತೆಗೆ ಬಡಜನರಿಗೆ ಆರೋಗ್ಯ ಸೇವೆ ಮತ್ತು ಉದ್ಯೋಗವನ್ನು ಕಲ್ಪಿಸುವ ಮಹತ್ಕಾರ್ಯವನ್ನು ಮಾಡಲಾಗುತ್ತದೆ. ವಿಶೇಷವಾಗಿ 5,000 ಮಹಿಳೆಯರಿಗೆ ಮಹಾರುದ್ರಯಾಗ ಸಂಕಲ್ಪದೊಂದಿಗೆ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮಹಾರುದ್ರಯಾಗವನ್ನ ಮಾಡಬೇಕು ಅಂತ ಒಂದು ಸಂಕಲ್ಪ ನನಗೆ ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಈ ದೇವಸ್ಥಾನವನ್ನ ಪ್ರಧಾನವಾಗಿ ಇಟ್ಕೊಂಡು ಮಹಾರುದ್ರಯಾಗ ಪ್ರಾಯಶಃ ನಾವು ನಮ್ಮ ಜಿಲ್ಲೆಯಲ್ಲಿ ಮಾಡಿದರೆ ಈ ಜಿಲ್ಲೆಗೆ ಬರುವಂಥ ಕಷ್ಟ ಹಾಗೂ ನಷ್ಟಗಳ ಒಂದು ವಿಶೇಷ ಪ್ರಾರ್ಥನೆಯನ್ನ ದೇವಸ್ಥಾನದಲ್ಲಿ ಆ ಶಿವನ ದೇವಸ್ಥಾನಕ್ಕೆ ಕೊಡಬೇಕು. ಹಾಗೆ ಆ ದೇವರು ಲೋಕ ಕಲ್ಯಾಣಕ್ಕೋಸ್ಕರ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ನಾವು ಹೊಂದಿದ್ವಿ. ಅದಕ್ಕೋಸ್ಕರ ನಾನು ಯಾವ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದಾಗ ಶಂಕರನಾರಾಯಣ ದೇವಸ್ಥಾನ ಮಲ್ಪೆಯ ಅತ್ಯಂತ ಪ್ರಾಚೀನ ಹಾಗೂ ಧಾರ್ಮಿಕ ಹಿನ್ನೆಲೆ ಉಂಟಂಥ ದೇವಸ್ಥಾನವನ್ನ ನಾವು ಇಲ್ಲಿ ಕೇಳಿಕೊಂಡಾಗ ಬಹಳಷ್ಟು ಸಂತೋಷದಿಂದ ಪ್ರಕಾಶ್ ಕೊಡವರು ಮತ್ತು ಅವರ ಎಲ್ಲ ಇಲ್ಲಿಯ ಪದಾಧಿಕಾರಿಗಳು ನಮ್ಮನ್ನು ಇಲ್ಲಿ ಆಹ್ವಾನಿಸಿದ್ರು. ಆ ನಿಟ್ಟಿನಲ್ಲಿ ಇಲ್ಲಿಯ ಈ ದೇವಸ್ಥಾನದ ಪ್ರಧಾನ ತಂತ್ರಿಗಳ ಮುಖಾಂತರ ನಾವು ದಿನವನ್ನ ಕೇಳಿದಾಗ ವಾದಿರಾಜ ತಂತ್ರಿಗಳು ಇವರ ದಿನವನ್ನು ಕೇಳಿದಾಗ ಇದೇ ಬರುವ ಮೇ 14ರಿಂದ 19ರ ತನಕ ನಮಗೆ ಒಂದು ಆ ದಿನಾಂಕವನ್ನು ಸೂಚಿಸಿದ ಪ್ರಕಾರ ಈ 5 ದಿವಸ ನಾವು ಒಂದು ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಭಕ್ತಿಪೂರ್ವಕವಾಗಿ ಇಲ್ಲಿ ನಾವು ಮಹಾರುದ್ರಯಾಗವನ್ನು ಆಚರಿಸಿದ್ದು ಅಂತ ನಾವು ನಿರ್ಧಾರ ಮಾಡಿದ್ವಿ. ಲೋಕ ಕಲ್ಯಾಣ ಅಂತ ಏನಂದ್ರೆ ಎಲ್ಲ ಬಡ ಮಹಿಳೆಯರಿಗೆ ಜನರಿಗೂ ಕೂಡ ಈ ಒಂದು ಮಹಾರುದ್ರ ಯಾಗದಲ್ಲಿ ಭಾಗವಹಿಸುವ ಒಂದು ಅವಕಾಶ ಸಿಗಬೇಕು ಅಂತ ಸಾಧಾರಣ 5,000 ಕುಟುಂಬಗಳು ಅಂದ್ರೆ ಮಹಿಳೆ ಮತ್ತು ಪುರುಷರು ಸೇರಿ 5,000 ಕುಟುಂಬಗಳಿಗೆ ಇಲ್ಲಿ ಸಂಕಲ್ಪ ಮಾಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಈ ರುದ್ರಯಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ. 4 ದಿವಸ ನಿರಂತರವಾಗಿ ಹೋಮ ಮತ್ತೆ ಅದಕ್ಕೆ ಬೇಕಾದ ಎಲ್ಲ ಆಹ್ವಾನಗಳು ನಾವಿಲ್ಲಿ ತಯಾರು ಮಾಡೋದ್ರಿಂದ 5,000 ಕುಟುಂಬಗಳನ್ನ ಅಥವಾ ಇಲ್ಲಿ ಯಾರು ಸಂಕಲ್ಪ ಮಾಡಲಿಕ್ಕೆ ಬರ್ತಾರೆ ಅದನ್ನು ಪ್ರತಿದಿನ ಆಗಿ 1,250ರಿಂದ 1,500 ಜನರಿಂದ ಸಂಕಲ್ಪ ಮಾಡಿಸಿ ಅವರ ಮುಖಾಂತರವೇ ಯಾಗವನ್ನ ಮಾಡಬೇಕು ಅಂತ ನಾವು ಚಾಲನೆ ಕೊಡಬೇಕು ಅಂತ ನಾವು ನಿರ್ಧರಿಸಿದ್ದೇವೆ. ಪ್ರತಿ ಬಡ ಮನೆಯ ಮಹಿಳೆಯರಿಗೆ ಮತ್ತು ಜನರಿಗೂ ಕುಟುಂಬಗಳಿಗೂ ಇದೊಂದು ದೊಡ್ಡ ಮಹಾರುದ್ರಯಾಗದಲ್ಲಿ ಭಾಗವಹಿಸುವ ಒಂದು ಅವಕಾಶವನ್ನು ನಾವು ಇವತ್ತು ಮಾಡಿಕೊಂಡಿದ್ದೇವೆ. ಖಾಲಿ ರುದ್ರಯಾಗದ ಜೊತೆಗೆ ನಮ್ಮಲ್ಲಿ ಅನೇಕ ಯುವಕರು ಇವತ್ತು ವಿದ್ಯಾವಂತರಿದ್ದಾರೆ. ಅವರಿಗೆ ತನ್ನ ಉದ್ಯೋಗ ಸಿಗುವಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಈ ದೇವಸ್ಥಾನವನ್ನು ಪ್ರಧಾನ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಶಂಕರನಾರಾಯಣ ದೇವರ ಆಶೀರ್ವಾದದಿಂದ ಒಂದು ದೊಡ್ಡ ಉದ್ಯೋಗ ಮೇಳವನ್ನು ಇಲ್ಲಿ ಮಾಡುವಂಥದ್ದು ಒಂದು ದೊಡ್ಡ ಸಂಕಲ್ಪವನ್ನು ನಾವು ಇಟ್ಕೊಂಡಿದ್ದೇವೆ. ಈಗಾಗಲೇ ಸಾಧಾರಣ 65 ಕಂಪನಿಗಳು ಇದಕ್ಕೆ ನಮಗೆ ಎನ್ರೋಲ್ ಆಗಿದೆ. ನಮ್ಮ ಟಾರ್ಗೆಟ್ ಇದೆ 100 ಕಂಪನಿಗಳನ್ನು ಇಲ್ಲಿ ಈ ಉದ್ಯೋಗ ಮೇಳದಲ್ಲಿ ನಾವು ಈ ಶಂಕರನಾರಾಯಣ ದೇವರ ಸನ್ನಿಧಿಯಲ್ಲಿ ತಂದು ಕನಿಷ್ಠ ಮಟ್ಟದಲ್ಲಿ ಒಂದು 2,000ರಿಂದ 3,000 ಯುವಕರಿಗೆ ಉದ್ಯೋಗ ಕಲ್ಪಿಸಿಕೊಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಈ ದೇವರ ಸನ್ನಿಧಿಯಲ್ಲಿ ಹಾಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಇದರ ಜೊತೆಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು. ಯುವಜನರು ಕ್ರೀಡೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ್ರೆ ತನ್ನ ತನ್ನ ಆರೋಗ್ಯ ಏನಿದೆ ಅದನ್ನೊಂದು ಫಿಟ್ನೆಸ್ನ ಒಂದು ಕರೆಕ್ಟ್ ಇಟ್ಕೊಳ್ಳುವ ಪ್ರಕಾರ ನಾವು ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟು ಸಾಂಪ್ರದಾಯಿಕ ಕ್ರೀಡೆಯನ್ನು ಕೂಡ ನಾವು 17ನೇ ತಾರೀಕಿಗೆ ಮಲ್ಪೆ ಬೀಚಿನಲ್ಲಿ ಆಯೋಜಿಸಿದ್ದೇವೆ. ಸೊ ಇಲ್ಲಿ ಒಂದು ಧಾರ್ಮಿಕ ರೀತಿಯ ಕಾರ್ಯಕ್ರಮ ಒಂದು ದೊಡ್ಡ ರೀತಿಯಲ್ಲಿ, ಮತ್ತೊಂದು ಉದ್ಯೋಗ ಕೊಡಿಸುವಂತ ಒಂದು ದೊಡ್ಡ ರೀತಿಯಲ್ಲಿ, ಇದರ ಜೊತೆಗೆ ಆರೋಗ್ಯ ಬಡ ಜನರಿಗೆ
ಆರೋಗ್ಯ ಒಂದು ಕೊಡುವಂಥ ಒಂದು ನಿಟ್ಟಿನಲ್ಲಿ ನಾವಿಲ್ಲಿ ಆರೋಗ್ಯದ ಒಂದು ತಪಾಸಣೆ ಶಿಬಿರವನ್ನು ಕೂಡ ಈ ಒಂದು 5 ದಿನದಲ್ಲಿ 18ನೇ ತಾರೀಕಿನಂದು ನಾವು ಮಾಡ್ತಾ ಇದ್ದೀವಿ. ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗ ರೆಡ್ಡಿ ಅವರು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅವರ ಜೊತೆಗೆ ಮಹರ್ಷಿಯಾದ ಆನಂದ್ ಗುರೂಜಿ ಕೂಡ ಬಂದು ಆಶೀರ್ವಚನ ನೀಡಿ ನಮ್ಮ ಜನರನ್ನ ಒಂದು ಧಾರ್ಮಿಕ ರೀತಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುತ್ತಾರೆ. ಅದೇ ರೀತಿಯಾಗಿ 16ನೇ ತಾರೀಕಿಗೆ ಆರೋಗ್ಯ ಶಿಬಿರವನ್ನು ನಮ್ಮ ಡಿಸ್ಟ್ರಿಕ್ಟ್ನ ಜಿಲ್ಲಾ ಸರ್ಜನ್ ಆದ ಡಾಕ್ಟರ್ ಅಶೋಕ್ ಅವರು ಉದ್ಘಾಟಿಸಲಿಕ್ಕಿದ್ದಾರೆ. ಆಮೇಲೆ ಸಭಾ ಕಾರ್ಯಕ್ರಮದಲ್ಲಿ ಕಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರು ಬಂದು ಆಶೀರ್ವಾದ ಕೊಡಲಿಕ್ಕೆ ಇದ್ದಾರೆ. ಈ ಸಂದರ್ಭದಲ್ಲಿ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಮಾಧವ ಪೂಜಾರಿ ಬನ್ನಂಜೆ, ಉಪ್ಪೂರು ಸಿದ್ಧಿವಿನಾಯಕ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಪ್ರಶಾಂತ್ ಸುವರ್ಣ, ಬೆಳ್ಕಳೆ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಪ್ರಖ್ಯಾತ್ ಶೆಟ್ಟಿ ಬೆಳ್ಕಳೆ, ನಗರಸಭಾ ಮಾಜಿ ಸದಸ್ಯ ವಿಜಯ ಕೊಡವೂರು, ಡೆಂಟಾಕೇರ್ನ ಡಾಕ್ಟರ್ ವಿಜಯೇಂದ್ರ ವಸಂತ್, ಭಜನಾ ಸಂಚಾಲಕ ಧನಂಜಯ ಕಾಂಚನ್, ದೇವಳದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ವಾದಿರಾಜ ಸಾಲ್ಯಾನ್, ರಾಜಸೇರಿಗಾರ, ಶೀಲಾ ಕೃಷ್ಣ ದೇವಾಡಿಗ, ಭಾಸ್ಕರ ಪಾಲನ್ ಬಾಚನಬೈಲು, ಕೆ ಬಾಬಾ ಮೊದಲಾದವರು ಪಾಲ್ಗೊಂಡಿದ್ದರು. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಜಿ ಕೊಡವೂರು ಸ್ವಾಗತಿಸಿದರು. ಪೂರ್ಣಿಮಾ ಜನಾರ್ದನ್ ನಿರೂಪಿಸಿದರು. ಸೇವಾ ಸಮಿತಿಯ ಕಾರ್ಯದರ್ಶಿ ಜನಾರ್ದನ್ ಕೊಡವೂರು ವಂದಿಸಿದರು.